ಸಿನಿಮಾ ನಿರ್ಮಾಣದ ಕಾರ್ಯ ಆದಮೇಲೆ ಪೋಸ್ಟ್ ಪ್ರೊಡಕ್ಷನ್ ಆದಮೇಲೆ ಸಿನಿಮಾ ರಿಲೀಸು ಅಂತ ಬಂದಾಗ ನಮ್ಮೆಲ್ಲರಿಗೂ ಸಹಜವಾಗಿ ಗೊತ್ತಿರೋದು ಅದನ್ನು ಮಾರುಕಟ್ಟೆಗೆ ತಲುಪಿಸೋ ಒಂದು ವಿಚಾರ. ಆ ವಿಚಾರದಲ್ಲಿ ನಮ್ಮ ಸಿನಿಮಾ ಬಂದಾಗ ನಮ್ಮ ನಟ ನಟಿಯರೆಲ್ಲ ಮಾತಾಡಿದಾಗ ಎಲ್ಲ ಬೇರೆ ನಟರುಗಳೆಲ್ಲ ತುಂಬ ಚೆನ್ನಾಗಿ ಸ್ಪಂದಿಸಿ ನಾವು ಏನೇನು ಮಾಡಬೇಕು ಅದು ಮಾಡಿದ್ದಾರೆ. ಸಿನಿಮಾದ ಒಂದು ಪ್ರಮುಖ ಪಾತ್ರ ಸುಷ್ಮಿತಾ ಗೋಪಿನಾಥ್ ಅಂತಂದ್ಬಿಟ್ಟು ಅವರು ಅಂದರೆ ತಮಗೆಲ್ಲ ತುಂಬ ಈಸಿಯಾಗಿ ಗೊತ್ತಾಗಲಿ ಅಂತ ಹೇಳೋದು ಅಂದರೆ ಕಾಟನ್ ಕ್ಯಾಂಡಿ ಅಂತ ಒಂದು ಸಾಂಗಲ್ಲಿ ಆ್ಯಕ್ಟ್ ಮಾಡಿದ್ರು. ಅದು ನಮ್ಮ ಸಿನಿಮಾ ಆದಮೇಲೆ ಮಾಡಿದ್ದು. ಆ ಸಿನಿಮಾ ಪ್ರಮೋಷನ್ಸ್ಗಳಲ್ಲಿ ನಮ್ಮ ಸಿನಿಮಾ ಹೆಸರುಗಳನ್ನ ತೆಗೆದು ಅವರು ಅದು ಹೆಂಗೆ ಅದಕ್ಕೆ ಅವ್ರ ಕರಿಯರ್ಗೆ ಅದು ಪ್ರೋಗ್ರೆಸಿವ್ ಅದು ಕಾಂಟ್ರಿಬ್ಯೂಟ್ ಮಾಡ್ಬೋದು ಆ ಥರ ಕಾಂಟ್ರಿಬ್ಯೂಷನ್ ತೊಗೊಂಡು ಅದು ಮಾಡಿದ್ದಾರೆ. ಸಾಂಗ್ ಆ ಸಾಂಗ್ ತನಕ ನಮಗೆ ಗೊತ್ತಿದ್ದ ವಿಷಯ, ಆ ಸಾಂಗ್ ತನಕ ನಮ್ಮ ಸಿನಿಮಾ ಬಗ್ಗೆ ಒಳ್ಳೆ ಇದೆಲ್ಲ ಇಟ್ಕೊಂಡು ಎಲ್ಲ ಪ್ರಮೋಷನ್ಸ್ಗಳಿಗೆಲ್ಲ ಮಾಡ್ಕೊಂಡು ಅವರು ಪ್ರಮೋಷನ್ಸ್ ಮಾಡ್ಕೊಳ್ಳೋದು ಅದಕ್ಕೆ ಮಾಡಿಕೊಂಡು ಯಾವಾಗ ನಮ್ಮ ಸಿನಿಮಾ ಪ್ರಮೋಷನ್ನು ನಾವು ಸಿನಿಮಾ ರಿಲೀಸ್ ಮಾಡ್ತಾ ಇದ್ದೀವಿ ಅಂತ ವಿಚಾರಗಳು ಬಂದು ಯಾವಾಗ ನಾವು ಅವ್ರನ್ನ ಕಮ್ಯುನಿಕೇಟ್ ಮಾಡೋದಕ್ಕೆ ಟ್ರೈ ಮಾಡಿದ್ರು, ನಮಗೆ ಅವ್ರ ಕಡೆಯಿಂದ ಯಾವುದೇ ರೀತಿಯಾದ ಸ್ಪಂದನೆ ಸಿಗ್ತಿರಲಿಲ್ಲ. ಅವ್ರನ್ನ ತಲುಪೋಕೆ ನಾವು ಅವರ ತಾಯಿ ಮುಖೇನೂ ಪ್ರಯತ್ನ ಪಟ್ವಿ, ನಮ್ಮ ನಂಬರ್ಗಳೆಲ್ಲ ಬ್ಲಾಕ್ ಆಗಿತ್ತು. ಸರಿ ಆಯಿತು, ಸ್ವಲ್ಪ ಟೈಮ್ ಕೊಡೋಣ ಅಂತ ಅಂದ್ಬಿಟ್ಟು ಪ್ರಮೋಷನ್ಸ್ಗಳೆಲ್ಲ ಶುರು ಮಾಡ್ಕೊಂಡ್ವಿ. ನಮ್ಮ ಸಿನಿಮಾದ ಒಂದು ತುಂಬ ನಾವು ಒಂದೊಂದು ಸಿನಿಮಾ ತಂಡಕ್ಕೂ ಒಂದೊಂದು ಕಂಟೆಂಟು ಮಾಸ್ಟರ್ ಪೀಸ್ ಅಥವಾ ಒಂದೊಂದು ಕಂಟೆಂಟ್ ರಾಮಬಾಣ ಅದನ್ನ ಬಿಟ್ಟರೆ ಅದು ನಮ್ಗೆ ಏನೋ ಒಂದು ರಿಯಾಕ್ಟ್ ಆಗಬೇಕು ಅನ್ನೋದಿರುತ್ತೆ. ಅಂಥದ್ದೇ ಒಂದು ಕಂಟೆಂಟ್ ನಮ್ಮ ಸಿನಿಮಾದಲ್ಲಿ ನಾವು ಅಂದ್ಕೊಂಡಿದ್ದು ಅಬ್ಬಬ್ಬಬ್ಬ ಅಂತ ಒಂದು ಸಾಂಗ್ ವಾಸುಕಿ ವೈಭವ್ ಅವರು ಹಾಡಿದ್ರು. ಅದನ್ನು ನಾವು ಏನೇನು ಬೇಕೋ ಅದಕ್ಕೆ ಅಷ್ಟೇ ಪ್ರಿಪರೇಷನ್ ಮಾಡ್ಕೊಂಡಿದ್ವಿ ಕೂಡ. ಸೊ ಅದನ್ನು ಲಾಂಚ್ ಮಾಡೋ ಟೈಮಲ್ಲಿ ತಿರ್ಗಾ ನಾವು ಪ್ರಯತ್ನ ಪಟ್ವಿ, ಸಾಕಷ್ಟು ರೀತಿ ಪ್ರಯತ್ನ ಪಟ್ವಿ. ನಮ್ಗೆ ಯಾವುದೇ ರೀತಿಯಾದ ಸಂಪರ್ಕನೂ ಬೆಳೆಸೋದಕ್ಕೆ ಆಗಲಿಲ್ಲ. ಸೊ ಮುಖ್ಯವಾಗಿ ಏನು ಅಂತಂತ ಹೇಳಿದ್ರೆ ಒಂದು ಸಿನಿಮಾ, ಎಸ್ಪೆಷಲಿ ನಮ್ಮ ಸಿನಿಮಾ ಹೆಸರು ಲವ್ ಮ್ಯಾಟರ್ ಆಗಿರೋದ್ರಿಂದ, ಒಂದು ಲವ್ ಸಿನಿಮಾ ಆಗಿರೋದ್ರಿಂದ ಹೀರೋ ಹೀರೋಯಿನ್ಗಳು ಅದರ ಮುಖ್ಯ ತಾರಾಗಣದಲ್ಲಿರೋ ಆರ್ಟಿಸ್ಟ್ಗಳು ಜನದ ಗಂಡಿಗೆ ಬಿದ್ದು ಅವರ ಪ್ರತಿಬಿಂಬ ಅವ್ರಿಗೊಂದು ಒಂದು ಒಂದು ತಲೆಗೆ ಹಾಕೋತಾರೆ ಜನ. ಓಕೆ, ಇವರು ಹಿಂಗೆ ಇವ್ರನ್ನ ನೋಡಬೇಕು ನಾನು ಆ್ಯಕ್ಟ್ ಮಾಡಿದಾಗ ಅಂತ ಕಾರ್ಯಗಳಿಗೆ ಇವತ್ತು ನಾವು ಜಾಸ್ತಿ ಅಂದರೆ ಯಾರೇ ಆಗಲಿ ಪ್ರಮೋಷನ್ಗೆ ಬರಬೇಕಾಗಿತ್ತು. ಸೊ ನಾವು ಎಷ್ಟೇ ಥರದಲ್ಲಿ ಯಾವುದೇ ರೀತಿಯ ವಿಧಾನದಲ್ಲಿ ನಾವು ಅವ್ರನ್ನ ತಲುಪೋದಕ್ಕೆ ಪ್ರಯತ್ನ ಪಟ್ಟರು ನಮಗೆ ಏನೇ ಯಾವುದೇ ರೀತಿಯ ಪ್ರತಿಕ್ರಿಯೆನೂ ಬರಲಿಲ್ಲ. ಸಿನಿಮಾ ಪ್ರಮೋಷನಲ್ಲೂ ಅಷ್ಟೇ ನಾವು ಅವ್ರು ಬಂದರೂ ಬರಲಿಲ್ಲ ಅಂತ ಏನು ಲೆಕ್ಕಾಚಾರ ಇಟ್ಕೊಳ್ಳದೆ ತುಂಬ ಅತಿಯಾಗೇ ಪ್ರಮೋಷನ್ ಮಾಡಿದ್ವಿ. ಒಬ್ಬೊಬ್ಬ ಸಾಂಗ್ ಇವತ್ತು ಒಂದು ವೈರಲ್ ಸಾಂಗ್ ಆಗಿದೆ, ಒಂದೊಳ್ಳೆ ರೀಚ್ ಆಗಿದೆ. ಆಯಿತು, ಇನ್ನೊಂದು ಸ್ವಲ್ಪ ದಿವಸ ಬರ್ಬೋದೇನೋ, ಇದಾಗಿ ಬರ್ಬೋದೇನೋ ಅಂತ ಪ್ರಯತ್ನ ಪಟ್ಟಿ ಮೊನ್ನೆ ಸಿನಿಮಾ ರಿಲೀಸ್ ಆಗಸ್ಟ್ 22ನೇ ತಾರೀಕು ರಿಲೀಸ್ ಆಗಿತ್ತು. ಅಲ್ಲಿ ತನಕ ನಾವು ಶತಾಯಗತಾಯ ಪ್ರಯತ್ನ ಪಟ್ಟಿದ್ದೀವಿ ತುಂಬ ಅವ್ರನ್ನ ರೀಚ್ ಮಾಡೋದಕ್ಕೆ. ಒಂದು ಟೈಮಲ್ಲಿ ನಾವು ನಮ್ಮ ಯಾವುದೋ ಗೊತ್ತಿಲ್ಲದಿರೋ ನಂಬರಿಂದ ಮಾಡಿಸಿ ಅವ್ರ ಹತ್ರ ಮಾತಾಡಿದಾಗ ಈ ಥರ ಆಗ್ಬೋದು, ತೊಂದರೆ ಆಗ್ತಾ ಇದೆ ನಿಮಗೆ ಅಂತ, ನೀವೇನು ಮಾಡ್ತೀರಾ ಟ್ರೈ ಮಾಡಿ, ನೀವು ಫಿಲಮ್ ಚೇಂಬರ್ ತಾನೇ ಹೋಗೋದು ಅಂತ ಅನ್ನೋ ಓಕೆ, ಅದಲ್ಲಿ ಅವತ್ತಿಗೆ ಮಾತಾಯಿತು. ನಾವು ಓಕೆ ಏನೋ ಒಂದು ಮಾತಾಡ್ತಿದ್ದಾರೆ ಅಂತ ನಾವು ಇದು ಮಾಡ್ತೀವಿ. ಇವಾಗ ಸಿನಿಮಾ ರಿಲೀಸ್ ಆಗಿದೆ, ಆಗಸ್ಟ್ 22ನೇ ತಾರೀಕು ರಿಲೀಸ್ ಆಗಿದೆ ಕರ್ನಾಟಕದಾದ್ಯಂತ. ಆ್ಯಂಡ್ ವೆರ್ ಗೆಟಿಂಗ್ ಎ ವೆರಿ ಗುಡ್ ರೆಸ್ಪಾನ್ಸ್. ಸಿನಿಮಾ ಬಗ್ಗೆ ಒಳ್ಳೆ ಅಭಿಪ್ರಾಯ ಪಡ್ತಾ ಇದೆ. ಮಾಧ್ಯಮ ಮಿತ್ರರೆಲ್ಲ ನನಗೆ ಫೋನ್ ಮಾಡಿಬಿಟ್ಟು ಅದು ಹೇಳೋಕ್ಕಾಗದಿರೋ ವಿಚಾರ. ಇಟ್ಸ್ ವೆರಿ ಬ್ಲೆಸ್ಸಿಂಗ್ ಇನ್ ಡಿಸ್ಗೈಸ್. ನಮಗೆ ಯಾರು ಇಲ್ಲದವರು ದೇವರಿದ್ದಾನೆ ಅಂತ ಹೇಳ್ತಾರಲ್ಲ ಆ ಥರ ಎಲ್ಲ ಮಾಧ್ಯಮ ಮಿತ್ರರು ನಮ್ಮ ಸಿನಿಮಾ ನೋಡಿದವರು, ಅನಲೈಸ್ ಮಾಡಿದವರು, ರಿವ್ಯೂ ಮಾಡ್ತಿರೋರು ತುಂಬ ಚೆನ್ನಾಗಿದೆ ಕಂಟೆಂಟ್ ಅಂತ ನಮ್ಗೆ ಹೇಳ್ಬಿಟ್ಟು ಸಿನಿಮಾ ಫಸ್ಟ್ ಟೈಮ್ ನೋಡ್ಕೊಂಡು ಹೋಗಿದ್ದಾರೆ. ಸೊ ಅವ್ರು ಹೇಳಿದ್ದೊಂದೇ, ನಿನ್ನ ಸಿನಿಮಾದಲ್ಲಿ ಏನೂ ಕೊಡ್ತಾ ಇಲ್ಲಪ್ಪ, ನಿನ್ನ ಸಿನಿಮಾ ಪಬ್ಲಿಸಿಟಿನೇ ಕೊಡ್ತಾ ಆಗ್ತಾ ಇದೆ ಇವತ್ತು, ಯಾಕೆ ಎಲ್ಲರನ್ನೂ ಕರ್ಕೊಂಡು ಯಾಕೆ ನೀಡ್ ಮಾಡ್ತಿಲ್ಲ ಅಂತ ಹೇಳಿದಾಗ ನಾವು ಇನ್ನೊಂದ್ಸರಿ ಪ್ರಯತ್ನ ಪಡ್ತೀವಿ. ಸರಿ ಆಯಿತು, ಈಗ ಬೇರೆಯವ್ರು ಯಾರ್ಯಾರಿದ್ದಾರೆ ಅವ್ರಿಗೆ ಒಂದೊಂದು ಶೆಡ್ಯೂಲ್ ಹಾಕೊಂಡು ಮಾಡ್ಕೋತಾ ಇದ್ದೀವಿ. ಈಗ ನೆಕ್ಸ್ಟ್ ಭಾನುವಾರ ಸೋಮವಾರ ಹಾಗೆ ಏನಿದೆ ಶೆಡ್ಯೂಲ್ಗಳನ್ನ ಹಾಕೊಂಡು ಮಾಡ್ಕೊಂಡು ಹೋಗ್ತಾ ಇದ್ದೀವಿ. ಅದೇ ಥರದಲ್ಲಿ ಈಗೇನು ನಾವು ತಿರ್ಗಾ ಒಂದ್ಸಲಿ ಪ್ರಯತ್ನ ಪಟ್ವಿ, ಬಾಮ್ಮ ಬನ್ನಿ ಈ ಥರ ಸಿನಿಮಾ ಪ್ರಮೋಷನ್ಸ್ ಇದೆ ಅಂತ. ತಿರ್ಗಾ ಒನ್ಸ್ ಅಗೇನ್ ದೇರ್ ಇಸ್ ನೋ ರೆಸ್ಪಾನ್ಸ್. ಸೊ ಇದು ನನಗೆ, ನಾನು ನನ್ನ ಸ್ನೇಹಿತರೆಲ್ಲ ಹಂಚ್ಕೊಂಡಾಗ, ಅಂದರೆ ನಾವು ಇಲ್ಲಿ ಬರಬೇಕು ಅನ್ನೋ ಒಂದು ದೃಷ್ಟಿಕೋನ ಇದ್ದಾಗ ನಮಗೆ ಬಂದಿದ್ದ ಸಹಜವಾದ ಇನ್ಪುಟ್ ಏನು ಅಂತ ಹೇಳಿದ್ರೆ, ಇದು ಆಗಬಾರ್ದು, ನೀನು ಬೇರೆ ಒಂದೆಲ್ಲೋ ಆ ಹುಡುಗಿ ಕೆಲಸ ತಗೋಬೇಕಾದ್ರೆ ನಮ್ಮ ಸಿನಿಮಾ ಲವ್ ಮ್ಯಾಟರ್ ಅನ್ನೋ ಸಿನಿಮಾ ಹೆಸರು ಹೇಳ್ಕೊಂಡು ಅಲ್ಲಿ ಕೆಲಸ ತಗೊಂಡು ನಮ್ಮ ಸಿನಿಮಾದಿಂದ ಒಬ್ಬ ನಿರ್ಮಾಣ ಸಂಸ್ಥೆಯಿಂದ ಅವ್ರಿಗೆ ಸಿಗಬೇಕಾಗಿರೋ ಮಾರ್ಕೆಟಿಂಗ್ A to Z ತಗೊಂಡು ಯಾವಾಗ ಅವರು ನಿರ್ಮಾಣ ಸಂಸ್ಥೆಗೆ ಇನ್ ರಿಟರ್ನ್ ಕೊಡಬೇಕು, ಅವರ ಪ್ರೆಸೆನ್ಸ್ ಅಲ್ಲಿ ಅಥವಾ ಅವ್ರು ಯಾವುದೇ ಥರದ ಪ್ರೆಸೆನ್ಸ್ ಅಲ್ಲಾಗಿ ಅದನ್ನು ಕೊಡಬೇಕು, ಇಲ್ಲ ನಾನು ಅವಾಗ ಕೊಡಲ್ಲ ಅಂತ ಹೇಳೋದು ಇಟ್ ಡಸಂಟ್ ಕೌಂಟ್ ಟು ತುಂಬ ಒಂದು ಎಥಿಕಲ್ ಪಾಯಿಂಟ್ ಅಲ್ಲ. ಆ ಎಥಿಕಲ್ ಪಾಯಿಂಟ್ ಅಲ್ಲದ ಕಾರಣ ನಾವು ಇವತ್ತು ಫಿಲಮ್ ಚೇಂಬರ್ಗೆ ಬಂದು ಆ ವಿಷಯನ ಪ್ರಸ್ತಾಪಿಸಿ, ಮತ್ತೆ ಇದು ನನ್ನ ಒಂದು ಸಿನಿಮಾ ಕಷ್ಟ, ನನ್ನ ಒಂದು ಸಿನಿಮಾ ನಿರ್ಮಾಣ ಸಂಸ್ಥೆ ಕಷ್ಟ ಅಲ್ಲ, ಅಧ್ಯಕ್ಷರು ಅದನ್ನು ಹೇಳ್ತಾ ಇದ್ರು, ಸಾಕಷ್ಟು ಆಗ್ತಾ ಇದೆ ಅಂತ. ಸೊ ಆ ದೃಷ್ಟಿಕೋನದಲ್ಲಿ ಇಂಥ ಆಟಿಟ್ಯೂಡ್ ಇರೋ ಜನಗಳಿಗೆ, ಇಂಥ ಮೈಂಡ್ಸೆಟ್ ಇರೋ ಜನಗಳಿಗೆ ಚೇಂಬರ್ ಅವರು ಒಂದು ಮಾನದಂಡ, ಒಂದು ಪಾಲಿಸಿನ ಇದು ಮಾಡಿಕೊಂಡು ಮಾಡಬೇಕು ಅನ್ನೋ ಒಂದು ದೃಷ್ಟಿಕೋನದಲ್ಲಿ ಬಂದು ಇವತ್ತು ಅಧ್ಯಕ್ಷರಿಗೆ ಒಂದು ಮನವಿ ಲೆಟರ್ನ ಕೊಟ್ಟಿದ್ದೀವಿ. ಅಧ್ಯಕ್ಷರು ಅಷ್ಟೇ, ಅವ್ರಿಗೂ ಗೊತ್ತು, ಯಾಕಂದರೆ ಅವರು ಒಂದು ನಿರ್ಮಾಣ ಸಂಸ್ಥೆನೂ ಮಾಡಿದ್ದಾರೆ, ಒಂದು ಥಿಯೇಟರ್ನೂ ಇದೆ. ಸೊ ಇದಕ್ಕೆ ಅವ್ರು ಏನು ನಮ್ಗೆ ಸ್ಪಂದಿಸಬೇಕು ಆ ಸ್ಪಂದನೆ ಕೊಟ್ಟಿದ್ದಾರೆ. ಬಟ್ ಎಲ್ಲ ಆಲ್ ಸೆಟ್ ಅಂಡ್ ಡನ್ ಸಿನಿಮಾಗೆ ಇವತ್ತು ತುಂಬ ಪ್ರಮೋಷನ್ಸೇ ಬೇಕಾಗಿರೋ ಕಾರಣದಲ್ಲಿ ಈ ಥರ ಆದಾಗ ತುಂಬ ಆಘಾತ ಆಗುತ್ತೆ. ಯಾಕಂದರೆ ಒಂದು ಎಲ್ಲ ಪ್ರೊಡಕ್ಷನ್ ಹೌಸ್ಗೂ ಅದರದ್ದೇ ಆದ ಒಂದು ಪಾಲಿಸೀಸ್, ಒಂದು ಫಿಲಾಸಫೀಸ್ ಇರುತ್ತೆ.
ಆ ಪಾಲಿಸೀಸ್ ಫಿಲಾಸಫಿನ ಅವ್ರು ದಾಟೋದಕ್ಕೆ ಇಷ್ಟಪಡಲ್ಲ. ಯಾವಾಗ ತುಂಬ ಎಲ್ಲೇ ಮೀರುತ್ತೆ ಅವಾಗ ಮಾತ್ರ ಅದಂಥದ್ದೊಂದು ಹೆಜ್ಜೆ ಹಾಕಬೇಕಾಗ್ಬಿಡುತ್ತೆ. ಇವತ್ತಿನ ನಮ್ಮ ಹೆಜ್ಜೆನೂ ಅಂಥದ್ದೇ ಒಂದು ನಾವು ನಮ್ಗಿಂತ ನಮ್ಮನ್ನೆಲ್ಲ ಗೈಡ್ ಮಾಡೋ ಒಂದು ಅಂಗಸಂಸ್ಥೆ ಆಗಿರೋ ಫಿಲ್ಮ್ ಚೇಂಬರ್ ಬಂದು ನಾವು ನಮ್ಮ ಮನೆಯನ್ನ ಸಲ್ಲಿಸ್ಕೊಟ್ಟಿದ್ದೀವಿ. ಓಕೆ.